ನಮಸ್ಕಾರ ಗೆಳೆಯರೆ. ಬಿಸಿ ಸುದ್ದಿ ವಾಹಿನಿ ಯಾವಾಗಲೂ ಹೊಸತನವನ್ನು ಕೊಡುತ್ತೆ. ನೀವು ಆಗಲೇ ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ನೋಡಿದ್ದೀರಾ. ವಿದ್ಯಾರ್ಥಿಗಳಿಗೋಸ್ಕರ SSLC ಮಕ್ಕಳಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಸೈನ್ಸು, ಮ್ಯಾಥ್ಸು, ಇಂಗ್ಲೀಷನ್ನು ಅದು ಭಾಳ ಯಶಸ್ವಿಯಾಗಿ ನಡೀತು. ಅದೇ ರೀತಿಯಲ್ಲಿ ವಿಜ್ಞಾನದ ಬಗ್ಗೆ ನಡೆಸಿದ್ವಿ. ಅಂದರೆ ಮೂಢನಂಬಿಕೆಗಳ ಬಗ್ಗೆ, ಆ ಮೂಢನಂಬಿಕೆಗಳನ್ನು ಹೋಗಿಸೋದ್ರೆ ಹೇಗೆ, ಯಾವ ಥರ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದೇ ರೀತಿಯಾಗಿ CET ಎಕ್ಸಾಮನ್ನು ನಾವು ಯಾವ ರೀತಿ ತಯಾರಾಗಬೇಕು ಅನ್ನೋದನ್ನು ಸೀರಿಯಲ್ಲಾಗಿ ಮಾಡ್ತಾ ಇದ್ವಿ ನಾವು. ಈ ಬಾರಿ ಅಂದರೆ ಇವತ್ತಿನಿಂದ ನಮ್ಮಲ್ಲಿ ಪ್ರಾರಂಭ ಆಗ್ತಿರೋದು ಏನಂತ ಹೇಳಿದ್ರೆ, ನಮ್ಮ ಊರು ನಮ್ಮವರು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಇದೊಂದು ವಿಶೇಷ ಕಾರ್ಯಕ್ರಮ. ನಮ್ಮ ಊರು ಅಂತ ಹೇಳಿದ್ರೆ ನಾವು ಚಿತ್ರದುರ್ಗದವರು ಅಂತ ಹೇಳ್ಬಿಡ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಬಿಸಿ ಸುದ್ದಿ ಪ್ರಾರಂಭ ಆಗಿರೋದೆ ಅದು ಚಿತ್ರದುರ್ಗದಿಂದ. ಚಿತ್ರದುರ್ಗ ಅಂತ ಹೇಳಿದ್ರೆ ನಿಮಗೆಲ್ಲ ಅನಿಸ್ಬೋದು ಕೋಟೆ, ಕೊತ್ತಲು, ಭಾಳಷ್ಟು ಚೆನ್ನಾಗಿ ಆಡುಮಲ್ಲೇಶ್ವರ ಈ ಥರವೆಲ್ಲ ಇದ್ದಾವೆ, ಜೋಗಿಮಟ್ಟೆ ಇದೆ, ಈ ಥರದ್ದೆಲ್ಲ ಇದ್ದಾವೆ ಅಂತ ನೀವು ಭಾಳ ಖುಷಿಯಿಂದ ನೋಡೋಕೆ ಬರ್ತೀರ. ಹಾಗೆಯೇ ನಮ್ಮಲ್ಲಿ ಈ ನಮ್ಮವರು ನಮ್ಮೂರು ಅಂತ ಹೇಳಿದೀನಿ. ಅಂದರೆ ನಮ್ಮವರು ಅಂತ ಹೇಳಿದ್ರೆ ಇದೊಂದು ವಿಶೇಷ ಕಾರ್ಯಕ್ರಮ. ಅಂದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳ ಕುರಿತು ಒಂದೊಂದೇ ರೀತಿಯಾಗಿಂತ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನು ನಡೆಸಿಕೊಡೋರು ಡಾಕ್ಟರ್ HKS ಸ್ವಾಮಿಯವರು. ನಮಸ್ಕಾರ ಸರ್. ಈ ಕಾರ್ಯಕ್ರಮವನ್ನು ಅವರು ಪ್ರತಿ ದಿನ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ. ಇವತ್ತು ಪ್ರಾರಂಭ ನಾವು ಮಾಡ್ತಿರೋದು ಗಾಂಧೀಜಿಯವರು ಹಾಕಿಕೊಟ್ಟಂಥ ಒಂದು ಹಾದಿಯ ಬಗ್ಗೆ ಮತ್ತು ಆ ಖಾದಿ ಬಟ್ಟೆಯ ಬಗ್ಗೆ, ಅದರ ಕುರಿತು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ಪ್ರಾರಂಭ ಮಾಡ್ಬೋದು ಸರ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ HKS ಸ್ವಾಮಿ ಅಂಥೇಳಿ. ನಾನು MPharm PhD ಮಾಡಿದ್ದೀನಿ ಫಾರ್ಮಸಿಯಲ್ಲಿ, ಕೆಮಿಸ್ಟ್ರಿ ಸಬ್ಜೆಕ್ಟು. ನಾನು ಕಳೆದ 20 ವರ್ಷಗಳಿಂದ ಗಾಂಧೀಜಿ ವಿಚಾರಗಳ ಬಗ್ಗೆ ಕೆಲಸ ಮಾಡ್ತಾಯಿದ್ದೀನಿ. ಸಾಬರಮತಿ ಆಶ್ರಮಕ್ಕೆ ಹೋದಾಗ ನಾನು ಗಾಂಧೀಜಿಯವರ ಪುಸ್ತಕಗಳನ್ನು ಓದಿ ಅವರ ಚಿಂತನೆಗಳೇನು, ಈಗಿನ ಸಮಾಜಕ್ಕೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡ್ಕೊಂಡು, ನಂದು ಕೆಮಿಸ್ಟ್ರಿ ಆದರೂ ಸಹ ನಾನು ಗಾಂಧೀಜಿ ಚಿಂತನೆಗಳನ್ನ ತಗೊಂಡು ಈಗಿನ ಸಮಾಜಕ್ಕೆ ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅಂತ ಒಂದಿಷ್ಟು ಪ್ರಯೋಗಗಳನ್ನ ಮಾಡ್ತಾಯಿದ್ದೀನಿ. ಆ ಪ್ರಯೋಗಗಳಲ್ಲಿ ನಿಮಗೆ ಮೊದಲನೇದಾಗಿ ನಾನು ಚರ್ಕವನ್ನು ನಿಮ್ಮ ಮುಂದೆ ಇಟ್ಕೊಂಡು ಪ್ರದರ್ಶನ ಮಾಡ್ತಾಯಿದ್ದೀನಿ. ಈ ಚರ್ಕವನ್ನು ನಾನು ಸಾಬರಮತಿ ಆಶ್ರಮದಿಂದ ತಂದಿದ್ದು. ಇದು 20 ವರ್ಷ ಆಯಿತು ತಂದು ನಾನು. ಇನ್ನೊಂದು ಸಣ್ಣ ಚರ್ಕ ಇದು ಬಾಂಬೆಯಿಂದ ತಂದಿರೋ ಅಂಥದ್ದು. ನಿಮ್ಮ ಎದುರುಗಡೆ ಒಂದು ರಾಷ್ಟ್ರಧ್ವಜವನ್ನು ಸಹ ಇಲ್ಲಿ ನಾನು ತಯಾರು ಮಾಡಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ರಾಷ್ಟ್ರಧ್ವಜ ಎಲ್ಲಿ ತಯಾರಾಗುತ್ತೆ ಅಂತ ನಿಮಗೆ ಭಾಳ ಪರಿಚಯ ಇರೋಂಥ ವಿಚಾರ. ಧಾರವಾಡದ ಹತ್ರ ಗರ್ಗ ಅಂತ ಒಂದು ಹಳ್ಳಿನಲ್ಲಿ ಈ ರಾಷ್ಟ್ರಧ್ವಜ ತಯಾರಾಗುತ್ತೆ. ಇಡೀ ರಾಷ್ಟ್ರಕ್ಕೆಲ್ಲ ಇದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗೂ ಇದೊಂದು ರಾಷ್ಟ್ರದ ಗೌರವವನ್ನು ಎತ್ತಿಡಿಯೋ ಅಂಥ ಒಂದು ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬ ಜನ ನೇಯ್ಗೆ ಮಾಡೋ ಅಂಥವ್ರು ಈಗೂ ಸಹ ಉತ್ತಮವಾದಂಥ ರಾಷ್ಟ್ರಧ್ವಜವನ್ನು ಮಾಡಿ ಎಲ್ಲ ಕಚೇರಿಗಳ ಮುಂದೆ, ಆಮೇಲೆ ದಿಲ್ಲಿನಲ್ಲಿ ಹಾರಾಟ ಮಾಡೋದಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಇಂಥ ರಾಷ್ಟ್ರಧ್ವಜ ತಯಾರು ಮಾಡೋವಂಥ ಗರ್ಗವನ್ನು ನೀವೇನಾರು ಒಮ್ಮೆ ಭೇಟಿ ಮಾಡಿದ್ರೆ ಅಲ್ಲಿ ಇನ್ನೂ ಸಹ ರಾಷ್ಟ್ರಧ್ವಜ ಮಾಡೋ ಅಂಥವ್ರು ಬಡತನದಲ್ಲಿ ಉಳ್ಕೊಂಡಿದ್ದಾರೆ. ಆ ಬಡತನ ನಿವಾರಣೆ ಮಾಡೋದಕ್ಕೆ ನಮ್ಮ ರಾಷ್ಟ್ರದ ನಾಯಕರುಗಳು ಅಥವಾ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡಿ ಈ ರಾಷ್ಟ್ರಧ್ವಜದ ತಯಾರಿಕೆ ಜೊತೆಗೆ ಅವ್ರ ಬಡತನವೂ ನಿವಾರಣೆ ಮಾಡಬೇಕಾಗಿತ್ತು ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಇದು ಗಾಂಧೀಜಿಯವರ ಚಿಂತನೆಗಳಲ್ಲಿ ಇದನ್ನು ಸೇರಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಮುಂದೆ ನಾನೊಂದು ರಾಷ್ಟ್ರಧ್ವಜದ ಒಂದು ಮಾದರಿಯನ್ನು ಇಲ್ಲಿ ಮಾಡಿದ್ದೀನಿ. ಹಾಗೆ ನಾನು ಒಂದಿಷ್ಟು ಹತ್ತಿನೆಲ್ಲ ಇಲ್ಲಿ ಹರಡ್ಕೊಂಡು ಕೂತಿದ್ದೀನಿ. ನಮ್ಮ ರೈತರು ಹತ್ತಿ ಬೆಳೀತಾರೆ. ನಮ್ಮ ದೇಶದಲ್ಲಿ ಬೆಳೆದಷ್ಟು ಹತ್ತಿನ ಮತ್ತು ಯಾವ ದೇಶದಲ್ಲೂ ಬೆಳೀತಿರಲಿಲ್ಲ. ಈಗೂ ಸಹ ನಮ್ಮಲ್ಲಿ ಹತ್ತಿ ಚೆನ್ನಾಗಿ ಬೆಳೀತಾ ಇದ್ದಾರೆ ರೈತರು. ಆದರೆ ನಾವು ಅದನ್ನು ಸರಿಯಾಗಿ ಬಳಕೆ ಮಾಡೋದು ಹೇಗೆ ಅಂತ ನಾವು ರೈತರಿಗೆ ಹೇಳ್ಕೊಡ್ತಾ ಇಲ್ಲ. ಈಗ ಮೊದಲೆಲ್ಲ ನಾವು ರೈತರು ಬೆಳೆದಂಥ ಹತ್ತಿ ಬಳಕೆ ಮಾಡ್ತಾ ಇದ್ವಿ. ಈಗ ಸಿಂಥೆಟಿಕ್ ಹತ್ತಿ ಬಂದಿದೆ, ಅದು ಪ್ಲಾಸ್ಟಿಕ್ಕಿಂದ ತಯಾರಾಗಿದೆ. ಇದರಲ್ಲೇ ನಾವೀಗ ಹಾಸಿಗೆ, ದಿಂಬು, ಬಟ್ಟೆಗಳೆಲ್ಲ ಮಾಡ್ಕೊಂಡು ಬದುಕು ಸಾಗಿಸೋದಕ್ಕೆ ಹೊರಟಿದ್ದೀವಿ. ಇದು ಯಾವುದೂ ಸಹ ಪರಿಸರಕ್ಕೆ ಹೊಂದೋ ಅಂಥ ವಸ್ತು ಅಲ್ಲ. ಈ ಪರಿಸರಕ್ಕೆ ಹೊಂದೋ ಅಂಥದ್ದು ಅಂದರೆ ರೈತರು ಮಾಡಿರೋ ಹತ್ತಿನೇ ನಾವು ಹೆಚ್ಚು ಬಳಕೆ ಮಾಡಬೇಕಾಗಿತ್ತು, ರೈತರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಈ ಹತ್ತಿನೂ ಸಹ ನಿಮ್ಮ ಎದುರುಗಡೆ ತಂದಿದ್ದೀನಿ. ಆದರೆ ರೈತರು ಬಳಕೆ ಮಾಡೋ ಹತ್ತಿನಲ್ಲಿ ಏನಾಗಿರುತ್ತೆ, ಬೀಜ ಇರುತ್ತೆ, ಸ್ವಲ್ಪ ಬಣ್ಣ ಬೇರೆ ಆಗಿರುತ್ತೆ. ಫ್ಯಾಕ್ಟ್ರಿಯಿಂದ ತಯಾರಾಗಿರೋದ್ರಲ್ಲಿ ಬೀಜ ಇರಲ್ಲ, ಬಣ್ಣ ಬಿಳಿ ಇರುತ್ತೆ, ಬೇಗ ಹಾಗೆ ತಗೊಂಡು ಬಳಕೆ ಮಾಡ್ಬೋದು ಅನ್ನೋ ಭಾವನೆಯಲ್ಲಿ ಈಗ ಎಲ್ಲ ಕಡೆ ಇದನ್ನು ಬಳಕೆ ಮಾಡ್ತಾ ಇದ್ವಿ. ಆದರೆ ರೈತರು ಬೆಳೆದಿರೋ ಇದರಲ್ಲಿ ನಾವು ದಾರ ಮಾಡಿದ್ರೆ ಭಾಳ ಶ್ರೇಷ್ಠವಾದಂಥ ಒಂದು ದಾರ ಉತ್ಪಾದನೆ ಆಗುತ್ತೆ. ಚರ್ಕ ಒಂದು ಅದ್ಭುತವಾದಂಥ ಒಂದು ಸಾಧನ. ಇದು ಮಾನವ ಶಕ್ತಿಯನ್ನು ಬಳಕೆ ಮಾಡುತ್ತಿದ್ದು. ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಈಗೂ ಸಹ ಕೆಲವರು ನಿರುದ್ಯೋಗಿಗಳಿದ್ದಾರೆ. ಕೈಕಾಲುಗಳಿಂದ ಮಾಡೋ ಕೆಲಸಗಳನ್ನು ನಾವು ಉಪಯೋಗಿಸ್ಕೋಬೇಕಾಗಿತ್ತು ಅಂತೇಳಿ ಚರ್ಕವನ್ನು ಸಾಂಕೇತಿಕವಾಗಿ
ಈಗಿನ ಕಾಲಕ್ಕೂ ಸಹ ಚರಕ ತರಬಹುದಾ ಅನ್ನೋ ಭಾವನೆ ಮೇಲೆ ನಾನು ನಿಮ್ಮ ಎದುರುಗಡೆ ತಂದಿದ್ದೀನಿ. ಇದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆಲ್ಲ ಚರಕ ತೋರಿಸಿ ಯಾವ ರೀತಿ ದಾರ ಬರುತ್ತೆ ಅಂತ ಹೇಳ್ಕೊಟ್ರೆ ಅವರಿಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ, ಒಂಥರ ಚಟುವಟಿಕೆಗಳಾಗ್ತವೆ. ಅವರು ಹಾಗೆ ನಮ್ಮ ಗ್ರಾಮೀಣ ಉದ್ಯೋಗಗಳನ್ನ ಪರಿಚಯ ಮಾಡ್ಕೊಂತಾರೆ. ಇವತ್ತು ಸುಮ್ಮನೆ ಮಕ್ಕಳ ಕೈಲೆಲ್ಲ ಮೊಬೈಲ್ ಕೊಟ್ಟು ಕೂರಿಸಿದೀವಿ, ತುಂಬ ಮೊಬೈಲಲ್ಲಿ ಆಟ ಆಡ್ತಾ ಇದ್ದಾವೆ, ಚಟುವಟಿಕೆಗಳಿಲ್ಲ ಅವರಿಗೆ ಶಾಲಾ ಕಾಲೇಜುಗಳಲ್ಲಿ. ಹಾಗಾಗಿ ಮಕ್ಕಳಿಗೆ ಒಂದು ಚರಕವನ್ನು ಕಾಲೇಜುಗಳಲ್ಲಿ ಕೊಟ್ಟು ಸ್ವಲ್ಪ ದಾರ ಮಾಡೋದನ್ನ ಹೇಳ್ಕೊಟ್ರೆ ನಮ್ಮ ರೈತರ ಸಂಕಷ್ಟಗಳು ಅರಿವಾಗುತ್ತೆ. ಮತ್ತು ದಾರ ಯಾವ ರೀತಿ ಕೈಯಲ್ಲಿ ತಯಾರು ಮಾಡ್ಬೋದು, ಬಟ್ಟೆ ಯಾವ ರೀತಿ ತಯಾರು ಮಾಡ್ಬೋದು, ಖಾದಿ ಬಟ್ಟೆ ಪರಿಚಯ ಆಗುತ್ತೆ ಅವರಿಗೆ. ತುಂಬ ಜನ ಮಕ್ಕಳಿಗೆ ಖಾದಿ ಪರಿಚಯನೇ ಇಲ್ಲ, ಖಾದಿ ಮರ್ತೇ ಬಿಟ್ಟಿದ್ದಾರೆ. ಈಗ ಖಾದಿ ಅಂಗಡಿಗಳು ಸಹ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಲ್ಲ ಊರಲ್ಲೂ ಖಾದಿ ಅಂಗಡಿಗಳು ಮೊದಲು ಬೇಕಾದಷ್ಟು ಇರ್ತಿದ್ವಿ, ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದ್ದಾವೆ. ಖಾದಿ ಅಂಗಡಿ ಎಲ್ಲಿದೆ ಅಂತ ಜನ ಹುಡುಕೋ ಪರಿಸ್ಥಿತಿ ಬಂದಿದೆ ಈಗ. ಸೊ ಹಾಗೆ ಖಾದಿ ಬಗ್ಗೆ ಪರಿಚಯ ಮಾಡಬೇಕು ಅಂದರೆ ಚರಕ ಇರಬೇಕು. ಖಾದಿ ಅಂಗಡಿದಲ್ಲೂ ಒಂದು ಚರಕ ಇಟ್ಟರೆ ತುಂಬ ಚೆನ್ನಾಗಿ ಜನಕ್ಕೆ ಅರ್ಥ ಆಗುತ್ತೆ. ಫಸ್ಟ್ ದಾರ ಹೇಗೆ ಬರುತ್ತೆ ಅಂತ ತೋರಿಸ್ಬಿಟ್ರೆ ಈ ಥರ ನಾವು ಮಾತಾಡ್ತಾ ಚರಕ ಉಪಯೋಗಿಸ್ಕೋಬಹುದು, ಭಾಷಣ ಮಾಡ್ತಾ ಚರಕ ಉಪಯೋಗಿಸ್ಕೋಬಹುದು. ನೀವು ಟಿವಿ ನೋಡ್ತಾ ಚರಕ ಬಳಕೆ ಮಾಡ್ಬೋದು, ಸೀರಿಯಲ್ ನೋಡ್ತಾ ನೀವು ಚರಕ ಬಳಕೆ ಮಾಡ್ಬೋದು. ಬಹಳಷ್ಟು ಸಮಯ ನಾವು ಒಂಥರ ಹಾಗೆ ವೇಸ್ಟ್ ಮಾಡ್ತಾ ಇರ್ತೀವಿ, ಕಳೀತಾ ಇರ್ತೀವಿ. ಇಲ್ಲಿ ಏನು ಅರ್ಧ ಗಂಟೆ ಒಬ್ಬ ಶ್ರೀಮಂತ ವ್ಯಕ್ತಿ ಅಥವಾ ಒಬ್ಬ ಜ್ಞಾನವಂತ ಶಿಕ್ಷಣವಂತ ಅಧಿಕಾರಿ ಅರ್ಧ ಗಂಟೆ ದಾರ ತೆಗೆದ್ರೆ ಇಡೀ ದೇಶಕ್ಕೆ ಸಂದೇಶ ತಗೊಳುತ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ದಾರ ಮಾಡೋಕ್ಕೂ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಮಂತ್ರಿನೋ ಇನ್ನೊಬ್ಬ ಬಹಳ ಶ್ರೇಷ್ಠವಾದ ಜಾಗದಲ್ಲಿರೋಂಥ ಒಬ್ಬ ವ್ಯಕ್ತಿ ದಾರ ಮಾಡಿದಾಗ ಬಹಳ ಪ್ರಭಾವ ಬೀರುತ್ತೆ. ಒಬ್ಬ ಸಿನಿಮಾ ನಟ ದಾರ ಮಾಡಿದ್ರೆ ಬಹಳ ಪ್ರಭಾವ ಬೀರುತ್ತೆ, ಅವನಿಗೆ ಅಭಿಮಾನಿಗಳ ಸಂಘನೇ ಇರುತ್ತೆ. ಒಬ್ಬ ಕ್ರಿಕೆಟ್ ಮಾಡೋನು ಒಂದು 5 ನಿಮಿಷ ದಾರ ತೆಗೆದ್ರು ಸಹ ಕ್ರಿಕೆಟ್ ಆಡೋನು ಸಹ ಒಂದ್ಸರಿ ಫುಟ್ಬಾಲ್ ಆಡ್ತಾನೆ, ಯಾಕೆಂದ್ರೆ ಅವನಿಗೆ ಬೇಜಾರಾಗಿರುತ್ತೆ, ಗೇಮ್ ಚೇಂಜ್ ಮಾಡಬೇಕಾಗಿರುತ್ತೆ. ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿಗೆ ಬಹಳ ಬೇಜಾರಾದಾಗ ಆಫೀಸಲ್ಲಿ ಕೂತ್ಕೊಂಡು ಅವ್ರು ಜಿಮ್ ಸೆಂಟ್ರಿಗೆ ಹೋಗ್ತಿರ್ತಾರೆ ಅವರು. ಆಕ್ಚುಲಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳದ್ದು ನಾವು ಒಂದು ಚರಕ ಇಟ್ಟಿಂಗ್ ಒಂದು ಸ್ವಲ್ಪ ದಾರ ಮಾಡೋದು ಹೇಳ್ಕೊಟ್ರೆ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋ ವಿದ್ಯಾರ್ಥಿಗಳು ಇಂಜಿನಿಯರ್ಗಳು ಸಹ ದಾರ ತೆಗಿತಾರೆ. ಯಾಕಂದ್ರೆ ಇದು ಮಾಡಿರೋದೊಬ್ಬ ಇಂಜಿನಿಯರೇ, ಇದು ಇಂಜಿನಿಯರ್ ಮಾಡಿರೋ ಕೆಲಸನೇ. ಇದು ಬಹಳ ಅದ್ಭುತವಾದ ಸಂದೇಶವನ್ನು ಜನಕ್ಕೆ ಕೊಡ್ಬೋದು. ಇದು ಎಡಗೈ ಬಲಗೈ ಎಲ್ಲ ಕೆಲಸ ಮಾಡ್ತವೆ, ಮಾನಸಿಕ ನೆಮ್ಮದಿ ಇರುತ್ತೆ, ಸೈಲೆಂಟ್ ಆಗಿರೋದು. ಈಗ ಜೈಲಲ್ಲೂ ಸಹ ಚರಕ ಕೊಡ್ಬೋದು. ಆಕ್ಚುಲಿ ಜೈಲಲ್ಲೂ ಸಹ ಬಹಳ ಜನ ಒಳಗಡೆ ಒಂಥರ ನೆಮ್ಮದಿನ ಹಾಳು ಮಾಡ್ಕೊಂಡಿರ್ತಾರೆ, ಅಲ್ಲಿ ಪರಿವರ್ತನೆ ಆಗೇ ಇಲ್ಲ ಜೈಲಲ್ಲಿ. ಕೈದಿಗಳಿಗೂ ಸಹ ಚರಕ ಕೊಟ್ಟು ನೀವು ಪರಿವರ್ತನೆ ಮಾಡ್ಬೋದು ಅಂತೇಳಿ ಗಾಂಧೀಜಿಯವರು ಬಹಳ ಪ್ರಯೋಗಗಳನ್ನ ಮಾಡಿದ್ದಾರೆ. ಇವೆಲ್ಲ ಪ್ರಯೋಗಗಳನ್ನ ನಾವು ಜನಕ್ಕೆ ತೋರಿಸ್ಬೇಕು ಅಂತೇಳಿ ನಾನು ಚರಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಚರಕ ಮಾಡೋದೇನು ಕಷ್ಟ ಅಲ್ಲ, ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಬಹಳ ಸುಲಭವಾಗಿ. ಹಿಂದೆಲ್ಲ 1.5 ರೂಪಾಯಿಗೆ ಒಂದು ಚರಕ ಸಿಕ್ತಿತ್ತಂತೆ, ಈಗ 500 ರೂಪಾಯಿ 400 ರೂಪಾಯಿ ತನಕ ಹೋಗಿದೆ. ಆನ್ಲೈನಲ್ಲಿ ತಗೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ರೇಟ್. ಬಟ್ ನಿಮ್ಮ ಲೋಕಲ್ಲೇ ತಯಾರು ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ಚರಕ ತಯಾರು ಮಾಡಿಸ್ಬೋದು. ನಮ್ಮ ಚಿತ್ರದುರ್ಗದಲ್ಲಿ ಏನು ಮಾಡ್ತಾ ಇದೀವಿ ನಾವು, ಕ್ರಿಕೆಟ್ ಬ್ಯಾಟ್ ಮಾಡೋ ಅಂಥವ್ರು ಒಬ್ರು ಇಲ್ಲಿದ್ದಾರೆ, ಅವ್ರ ಹತ್ರ ನಾವು ಚರಕ ಮಾಡಿಸ್ತಾ ಇದೀವಿ. ಬಹಳ ಸುಂದರವಾದ ಚರಕ ಮಾಡ್ಕೊಡ್ತಾ ಇದ್ದಾರೆ ಅವರೆಲ್ಲ ಈಗ. ಸೊ ಹಾಗಾಗಿ ಮನೆ ಒಂದೊಂದು ಚರಕ ಇಡಬೇಕು, ಶಾಲೆಗೆ ಒಂದೊಂದು ಚರಕ ಇಡಬೇಕು. ಮತ್ತೆ ಮಕ್ಕಳಿಗೆ ಇದನ್ನ ಪರಿಸರದ ಚಿಂತನೆ ಜೊತೆಗೆ ಇದನ್ನ ಜೋಡಿಸ್ಬೇಕು. ಇದನ್ನ ಎಲ್ಲದಕ್ಕೂ ಕರೆಂಟ್ ಕೇಳ್ತಾ ಇದ್ದಾರೆ ಜನ. ಇವತ್ತು ಕರೆಂಟ್ ಇಲ್ಲ ಅಂದ್ರೆ ಉದ್ಯೋಗಗಳೇ ಇಲ್ದಂಗೆ ಆಗ್ಬಿಟ್ಟಿದಾವೆ. ಇದು ಕರೆಂಟ್ ಇಲ್ಲದ ಉದ್ಯೋಗ, ಇದನ್ನ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಪೋರ್ಟಬಲ್ ಇದು, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಈಗ ಯಾರಿಗೆ ಕೆಲಸ ಬೇಕು ಅಂದ್ರೆ ನಾನು ಈ ಕೆಲಸ ಕೊಡ್ತೀನಿ ಈಗ ಅಂತ ಒಂದು ಉತ್ತಮವಾದಂಥ ಸಾಧನವನ್ನ ಗಾಂಧೀಜಿಯವರು ಕಂಡುಹಿಡಿದಿದ್ರು. ಗಾಂಧೀಜಿಯವರು ಏನಂತಾರೆ, ಕೊನೆಗೊಂದು ಮಾತು ಹೇಳ್ತಾರೆ ಅವರು, ನಾನು ಮಾಡಿರೋ ಕೆಲಸ ಎಲ್ಲ ಮರೀರಿ, ಆದರೆ ಚರಕ ಮಾತ್ರ ಮರಿಬೇಡಿ ಅಂತೇಳಿ ಒಂದು ಮಾತು ಹೇಳ್ಬಿಟ್ಟು ಹೋಗ್ತಾರೆ ಅವರು. ಸೊ ನಾವು ಈಗ ವಿಜ್ಞಾನಿಗಳು ಏನು ಮಾಡಬೇಕಾಗಿದೆ, ಇದ್ರ ಬಗ್ಗೆ ಸ್ವಲ್ಪ ಆವಿಷ್ಕಾರ ಮಾಡಿ, ಈಗೆಲ್ಲ ಅಂಬರ್ ಚರಕ ಅಂತ ಬಂದಿದೆ, ಒಂದೇ ಸರಿ 6 ಥ್ರೆಡ್ ಬರುತ್ತೆ ಅಂತ ಅದ್ಭುತವಾದ ಚರಕಗಳನ್ನೆಲ್ಲ ಕಂಡುಹಿಡಿದಿದ್ದಾರೆ ಈಗ. ಸೊ ಅವನ್ನೆಲ್ಲ ಉಪಯೋಗಿಸಿ ಈಗ ಖಾದಿ ತಯಾರಾಗ್ತಾ ಇದೆ. ಜನಕ್ಕೆ ಖಾದಿ ಬಗ್ಗೆ ಅಭಿಮಾನ ಮೂಡಿಸ್ಬೇಕಾಗಿದೆ. ಮತ್ತೆ ನಾವು ಸಿಂಥೆಟಿಕ್ ಬಟ್ಟೆ ತಗೊಂತಾ ಇದೀವಿ, ಎಲ್ಲ ಮಾಲ್ಗಳಲ್ಲೆಲ್ಲ ಸಿಂಥೆಟಿಕ್ ಬಟ್ಟೆ ತಗೊಂತಾ ಇದ್ದಾರೆ ಜನ. 500,000 ರೂಪಾಯಿ ಕೊಟ್ಟು ಕಾಟನ್ ಶರ್ಟ್ಗಳು ತಗೊಂತಾರೆ. ನಮ್ಮ ಚಿತ್ರದುರ್ಗದಲ್ಲಿ ಬಹಳ ಸುಲಭವಾಗಿ 350 ರೂಪಾಯಿಗೆ ಒಂದು ಕಾಟನ್ ಶರ್ಟ್ ತಯಾರು ಮಾಡ್ತಾರೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ ತುಂಬಾ ಹತ್ತಿ ಬೆಳೀತಾರೆ. ಚಿತ್ರದುರ್ಗ ಐತಿಹಾಸಿಕ ನಗರ ಇದು, ಇಲ್ಲಿ ಕೋಟೆ ಇದೆ, ರಾಜಮಹಾರಾಜರು ಆಳೋದಂಥ ಜಾಗ, ಮತ್ತೆ ಇಲ್ಲಿ ನೀರಾವರಿ ಇಲ್ಲ, ಆದ್ರೂ ಹತ್ತಿ ಬೆಳೀತಾರೆ ತುಂಬಾ ಚೆನ್ನಾಗಿ. ಅದೇ ಆಮೇಲೆ ಕುರಿ ಹುಲ್ಲು ಇದನ್ನ ತಗೊಂಡು ಕಂಬಳಿ ಮಾಡ್ತಾರೆ. ಇಲ್ಲಿ ಬಹಳ ಸುಂದರವಾದಂಥ ಉದ್ಯೋಗಗಳು ಇಲ್ಲಿದಾವೆ ನಮ್ಮ ಚಿತ್ರದುರ್ಗದಲ್ಲಿ. ಸೊ ಇವನ್ನೆಲ್ಲ ನಾವು ಜನಕ್ಕೆ ಪರಿಚಯ ಮಾಡ್ಕೊಡ್ಬೇಕು. ಚಿತ್ರದುರ್ಗಕ್ಕೆ ಕೋಟೆಗೆ ಬಂದು ಬರೀ ಕೋಟೆ ನೋಡ್ಕೊಂಡು ಹೋಗಬೇಡಿ, ಬಂದು ಇಲ್ಲಿರೋ ಉದ್ಯೋಗಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಇವಕ್ಕೆ ಪ್ರೋತ್ಸಾಹ ಕೊಡಿ ಅಂತೇಳಿ ನಾವು ಚರಕವನ್ನ ಜನಕ್ಕೆ ತೋರಿಸ್ಬೇಕಾಗಿದೆ. ಈಗೆಲ್ಲ ಕಡೆ ಚರಕವನ್ನ ಪ್ರದರ್ಶನ ಮಾಡಿ ಜನಕ್ಕೆ ಈ ಉದ್ಯೋಗನ ಪರಿಚಯ ಮಾಡಿಕೊಟ್ರೆ ಮತ್ತೊಂದಿಷ್ಟು ಮನಃಶಾಂತಿಗೋಸ್ಕರ ಅಟ್ಲೀಸ್ಟ್ ನೀವು ಟೈಮ್ ಪಾಸಿಗೆ, ನೀವು ಬಹಳ ಬ್ಯುಸಿ ಆಗಿದ್ರೆ ಚರಕ ಮುಟ್ಟಕ್ಕೆ ಹೋಗಬೇಡಿ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಚರಕ ತಗೊಂಡು ಸ್ವಲ್ಪ ಹಿಂಗೆ ದಾರ ಮಾಡಿದ್ರು ಸಾಕು, ಮನೆಯಲ್ಲಿ ಕೂತ್ಕೊಂಡು ಬಹಳ ಅದ್ಭುತವಾದ ಕೆಲಸ ಆಗುತ್ತಿದ್ದು. ಆಮೇಲೆ ಮತ್ತೆ ವಯಸ್ಸಾದವರಿಗೆ ಮನೆಯಲ್ಲಿ ಬರೀ ಟಿವಿ ಹಾಕಿ ಕೂರಿಸ್ತಾ ಇದ್ದಾರೆ ಜನ. ವಯಸ್ಸಾಗಿರೋರಿಗೆ ಒಂದು ಚರಕ ತಂದು ಕೊಟ್ಟರು ಸಾಕು ಮನೆಯಲ್ಲಿ. ಮಕ್ಕಳಿಗೆ ಬಹಳ ಇಷ್ಟ ಇದೆ ಚರಕ. ಸ್ಕೂಲಲ್ಲಿ ಮಕ್ಕಳು ಚರಕ ಕೊಡಿ ಅಂತ ಕೇಳ್ತವೆ. ಇಡೀ ಶಾಲೆ ಮಕ್ಕಳು ಚರಕ ಕೊಡಿ ಅಂತ ಕೈ ಎತ್ತುತ್ತವೆ. ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಕ್ರಮ ವಹಿಸ್ತಾನೆ ಇಲ್ಲ. ಶಿಕ್ಷಣ ಇಲಾಖೆ ಬಹಳ ತಿರಸ್ಕಾರ ಹೊಂದಿದೆ ಚರಕದ ಬಗ್ಗೆ. ಶಾಲೆಗಳಿಗೆಲ್ಲ ಕಂಪ್ಯೂಟರ್ ಕೊಡ್ತಾ ಇದೆ, ಲ್ಯಾಪ್ಟಾಪ್ ಕೊಡ್ತಾ ಇದೆ, ಮೊಬೈಲ್ ಕೊಡುತ್ತೆ ಹೆಚ್ಚು ಕಮ್ಮಿ ಆದರೆ ಚರಕ ಕೊಡಕ್ ತಯಾರಿಲ್ಲ. ನೋಡಿ, ಈ ರೀತಿ ಉದ್ಯೋಗಗಳನ್ನ ನಾವಾಗೆ ಸ್ವತಃ ನಾಶ ಮಾಡ್ಕೊಂಡಿದೀವಲ್ಲ ಅನ್ನೋದಕ್ಕೆ ಇದಕ್ಕೆ ಯಾರು ಹೊಣೆ ಹಾಕ್ತಾರೆ? ಇದಕ್ಕೆಲ್ಲ ನಾವೇ ಹೊಣೆ ಹಾಕ್ತೀವಿ. ಇದನ್ನ ಯಾರು ಬಂದು ವಿದೇಶದಿಂದ ನಮ್ಗೆ ಹೇಳ್ಕೊಡೋದು. ಈಗ ಚರಕವನ್ನ ಫಾರಿನಿಂದ ತಂದಂಗೆ ನೋಡ್ತಾ ಇದ್ದಾರೆ ಜನ. ಯಾರಿಗಾರು ಚರಕ ತೋರಿಸ್ಬಿಟ್ರೆ ಫಾರಿನಿಂದ ಬಂದಿದೆಯಾ ಇದು ಅಂದಂಗೆ. ಮುಂದೊಂದು ದಿವಸ ನೇಗ್ಲು ಸಹ ಇದೇ ಪರಿಸ್ಥಿತಿ ಬರುತ್ತೆ ನಮ್ಮ ದೇಶದಲ್ಲಿ. ನೇಗ್ಲು ಎಲ್ಲಿಂದ ಬಂತಪ್ಪ ಅಂತ ರೈತರು ಹುಡುಕೋ ಪರಿಸ್ಥಿತಿ ಬರುತ್ತೆ. ಇವತ್ತು ಒಬ್ಬರ ಮನೆಯಲ್ಲೂ ನೇಗ್ಲಿಲ್ಲ, ಎತ್ತುಗಳಿಲ್ಲ, ಎಲ್ಲ ಟ್ರ್ಯಾಕ್ಟರ್ಗಳು ತಗೊಂಡಿದ್ದಾರೆ. ಡೀಸೆಲ್ ಇಲ್ಲ ಅಂದ್ರೆ ರೈತರದ್ದು ವ್ಯವಸಾಯ ನಡೆಯಲ್ಲ ಈಗ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಡೀಸೆಲ್ ನಿಲ್ತು ಅಂದರೆ ನೇಣಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಗಟ್ಟಿ ರೈತನಿಗೆ ಮನೆಯಲ್ಲಿ ಹೆಂಗೆ ಒಂದು ನೇಗಿಲಿರುತ್ತೋ, ಒಂದು ಒಲೆ ಇರುತ್ತೋ ಅಡುಗೆ ಮಾಡೋಕ್ಕೆ, ಒಂದು ಚರಕ ಇರಬೇಕು ಅಂತೇಳಿ ಗಾಂಧೀಜಿಯವರು ಒಂದು ಕಾಂಬಿನೇಷನ್ ಮಾಡ್ತಾರೆ. ಇವತ್ತು ಬೀಸಕ್ಕಲ್ಲಿಲ್ಲ, ಗುಂಡ್ಕಲ್ಲಿಲ್ಲ, ರುಬ್ಬಕ್ಕಲ್ಲಿಲ್ಲ, ಯಾವುದು ಇಲ್ಲದಲ್ಲಿ ಏನಾಗಿದೆ, ಮಹಿಳೆಯರಿಗೆ ಆರೋಗ್ಯ ಕೆಡ್ತಾ ಇದೆ. ನೀವು ನೋಡಿ ಬೇಕಿದ್ರೆ ತುಂಬ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಜನ, ಆರೋಗ್ಯ ಇಲ್ಲ ಅವರಿಗೆಲ್ಲರಿಗೂ. ಈಗೆಲ್ಲರೂ ಮತ್ತೆ ಜಿಮ್ ಸೆಂಟರ್, ಮಹಿಳೆಯರು ಸಹ ಜಿಮ್ ಸೆಂಟರ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಹಿಂದೆ ಮಹಿಳೆಯರು ರುಬ್ತಿದ್ರು, ಬೀಸ್ತಿದ್ರು, ಒನಕೆ ಹಿಡ್ಕಂತಿದ್ರು, ಅವರ ಆರೋಗ್ಯ ಚೆನ್ನಾಗಿತ್ತು ಅವರಿಗೆ. ಈಗ ಎಲ್ಲರಿಗೂ ಸಕ್ಕರೆ ಕಾಯಿಲೆ, ಎಲ್ಲರಿಗೂ BP, ಎಲ್ಲರಿಗೂ ಬೊಜ್ಜು ಬಂದ್ಬಿಟ್ಟಿದೆ. ಆರೋಗ್ಯ ದೃಷ್ಟಿಯಿಂದ ನಾವು ದೈಹಿಕ ಶ್ರಮವನ್ನು ಪ್ರೋತ್ಸಾಹ ಮಾಡಬೇಕು. ಎಲ್ಲರೂ ಹೋಗಿ ನೀವೇನೋ ಕೂಲಿ ಕೆಲಸ ಮಾಡೋಕ್ಕಾಗಲ್ಲ, ರೋಡ್ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಗಾಂಧೀಜಿಯವರು ಏನು ಮಾಡಿದ್ರು, ಇದು ಬಹಳ ಅದ್ಭುತವಾದ ಒಂದು ಸಾಧನವನ್ನು ಕಂಡುಹಿಡಿದ್ರು. ಆಫೀಸಲ್ಲಿ ಇಟ್ಕೋಬೋದು, ಇದನ್ನ ಪಾರ್ಕಲ್ಲಿ ಇಟ್ಕೋಬೋದು, ಎಲ್ಲೆಲ್ಲಿ ಬೇಕಲ್ಲಿ ಇಟ್ಕೊಂಡು ಇದನ್ನು ಪ್ರದರ್ಶನ ಮಾಡ್ಬೋದು. ಸೊ ಚರ್ಕ ಒಂದು ಐತಿಹಾಸಿಕವಾದಂಥ ಒಂದು ಇನ್ಫಾರ್ಮೇಷನ್ ಇರೋಂಥದ್ದು. ಆಮೇಲೆ ಇದು ಈ ರಾ ಮೆಟೀರಿಯಲ್ಸ್ ನೀವು ವುಡ್ಡಲ್ಲಿ ಮಾಡಿಸ್ಕೋಬೋದು. ಯಾರು ಬೇಕಾದ್ರೂ ಕಾರ್ಡ್, ನಮ್ಮಲ್ಲಿ ಬೇಕಾದಷ್ಟು ಕಾರ್ಡ್ ಇದೆ, ಕಾರ್ಡ್ ನಾವು ನಾಶ ಮಾಡ್ಕೊಂತ ಕೂತಿದ್ದೀವಿ. ಇದಕ್ಕೇನು ಪ್ಲಾಸ್ಟಿಕ್ ಬೇಕಾಗಿಲ್ಲ, ಏನು ಐರನ್ ಬೇಕಾಗಿಲ್ಲ, ಏನಿಲ್ಲ. ಸಿಂಪಲ್ ಆಗಿರೋ ವುಡ್ಡಲ್ಲಿ, ಮನೆಯಲ್ಲಿರೋ ಮರದ ಸಾಮಾನುಗಳಲ್ಲಿ, ಹಳೆ ವೇಸ್ಟ್ ಮರಗಳಲ್ಲೂ ಸಹ ಇದನ್ನು ಮಾಡ್ಬೋದು. ಒಬ್ಬರು ಮನೆ ಕಟ್ಬಿಟ್ರೆ ಎಷ್ಟೋ ಕೊಂಡು ಮರದ ಪೀಸ್ಗಳನ್ನ ತಗೊಂಡು ಬೆಂಕಿ ಹಾಕ್ತಾರೆ. ಆ ಮರದ ಪೀಸಲ್ಲೂ ಸಹ ಈ ಚರ್ಕಗಳನ್ನ ಮಾಡ್ಕೋಬೋದು. ಅಷ್ಟು ಸುಂದರವಾದ ಚರ್ಕ. ಆಮೇಲೆ ನೀವು ಮೊಮೆಂಟೋ ಕೊಡ್ತಾರೆ ತುಂಬ ಜನ ಪ್ರೈಸ್ ಇಶ್ಯೂಸ್ ಮಾಡಿದಾಗೆಲ್ಲ. ಸಣ್ಣದೊಂದು ಚರ್ಕ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ, ಅದ್ಭುತವಾದ ಚರ್ಕ. ಮೊಮೆಂಟೋಗಳನ್ನ ಯಾರು ಇಟ್ಕೊಳ್ಳಲ್ಲ, ಅವನ್ನೆಲ್ಲ ತಗೊಂಡು ಬಿಸಾಡ್ತಿದ್ದಾರೆ, ಕಸಕ್ಕಿಸಿತಾರೆ ಅವನ್ನ. ಒಂದೊಂದು ಮೊಮೆಂಟಲ್ಲೂ ಒಂದೊಂದು ಚರ್ಕ ಮಾಡ್ಬೋದು. ಈ ಮಕ್ಕಳಿಗೆ ಭಾಳ ಆಟ ಸಾಮಾನು ಥರ ಇದೆ. ನಮ್ಮ ಚನ್ನಪಟ್ಟಣದಲ್ಲಿ ಆಟ ಸಾಮಾನು ಮಾಡ್ತಾರೆ, ಎಷ್ಟು ಸುಂದರವಾದ ಆಟ ಸಾಮಾನು, ಬಟ್ ಅವ್ರು ಚರ್ಕ ಮಾಡ್ತಾ ಇಲ್ಲ. ಅವ್ರನ್ನ ಮೋಟಿವೇಶನ್ ಮಾಡಬೇಕು, ಹೆಂಗಾರು ಮಾಡಿ ನೀವು ಚರ್ಕ ಮಾಡಿ, ಮನೆಯಲ್ಲಿ ಒಂದು ಶೋಕೇಸಲ್ಲಿ ಒಂದು ಚರ್ಕ ಇಡ್ರಿ, ಮಗುಗಿದು ಅರ್ಥ ಆಗಲಿ. ಇದು ಒಂದು ಯಂತ್ರನೇ, ಇದು ಮಾನವ ಶಕ್ತಿಯನ್ನು ಬಳಕೆ ಮಾಡೋವಂಥ ಯಂತ್ರ. ಸೊ ಹಾಗಾಗಿ ಈ ಚರ್ಕವನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಈ ಸ್ವಲ್ಪ ದಾರ ಮಾಡೋದನ್ನು ಕಲಿತು ಸ್ವಲ್ಪ ಬಟ್ಟೆ ಬಗ್ಗೆ ಅಭಿಮಾನ ಮೂಡಿಸ್ಕೊಂಡ್ರೆ ಭಾಳ ಸುಂದರವಾದಂಥ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನೇ ಇದ್ರಲ್ಲಿ ನಾವು ಪ್ಯಾಕೇಜಲ್ಲಿ ಕೊಡ್ಬೋದು. ನಾವು ಗಾಂಧೀಜಿಯವರಿಗೆ 100 ಪುಸ್ತಕ ಬರೆದಿದ್ದಾರೆ. ಅಷ್ಟೊಂದು ಅವಿರತವಾಗಿ ಶ್ರಮ ವಹಿಸಿ ಇದನ್ನು ಕೆಲಸ ಮಾಡಿದ್ದಾರೆ. ಅವತ್ತು ಬ್ರಿಟಿಷರನ್ನ ಓಡಿಸೋದಕ್ಕೆ ಚರ್ಕ ಸಹಾಯ ಮಾಡ್ತು. ಅವತ್ತು ಇದನ್ನ AK-47 ಹೋಲಿಸ್ತಾರೆ ಗಾಂಧೀಜಿಯವರು. ಅವಾಗ AK-47 ಇರಲಿಲ್ಲ, ಯುದ್ಧ ವಿಮಾನಗಳಿಗೆ ಹೋಲಿಸ್ತಾರೆ ಗಾಂಧೀಜಿಯವರು. ನೀವು ಯುದ್ಧ ವಿಮಾನ ಮಾಡೋದಕ್ಕಿಂತ ಒಳ್ಳೆ ಕೆಲಸ ಚರ್ಕ ಮಾಡುತ್ತೆ ಅಂತ ಹೇಳಿದ್ರು. ಅವತ್ತು ಬ್ರಿಟಿಷರನ್ನ ಅಲ್ಲಾಡಿಸ್ತಿದ್ದು, ಬ್ರಿಟಿಷರ್ ಬಿಸಿನೆಸ್ನೇ ಅಲ್ಲಾಡಿಸ್ತಿದ್ದು. ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಿದ್ದ ಕಾರಣ ಏನು, ಆಡಳಿತ ಮಾಡೋದಕ್ಕಲ್ಲ, ಬಿಸಿನೆಸ್ ಮಾಡಕ್ಕೆ ಬಂದಿರ್ತಾರೆ ಅವರು. ಸೊ ಬಿಸಿನೆಸ್ನ ಕಟ್ ಮಾಡುತ್ತಿದ್ದು ಚರ್ಕ. ನೀನು ನನ್ನ ಬಟ್ಟೆ ನಾನೇ ಉತ್ಪಾದನೆ ಮಾಡ್ತೀನಿ ಅಂದಾಗ ಬ್ರಿಟಿಷರಿಗೆ ಇಲ್ಲಿ ಮಾರ್ಕೆಟೇ ಸಿಗದಂಗೆ ಆಗುತ್ತೆ. ಯಾವ ಕೆಟ್ಟ ದೇಶವೂ ಸಹ ನಮ್ಮ ದೇಶದ ಮೇಲೆ ಕಣ್ಣು ಹಾಕಬಾರ್ದು, ನಮ್ಮ ಉತ್ಪಾದನೆ ನಾವೇ ಮಾಡ್ಕೋಬೇಕು, ವಿದೇಶಿ ವಸ್ತುಗಳು ಬೇಡ, ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಿ ಅಂತ ಈಗೂ ಸಹ ಆಂದೋಲನಗಳು ನಡೀತಾ ಇದ್ದಾವೆ. ನಮ್ಮದು ದೇಶದ ದುಡ್ಡು ನಮ್ಮಲ್ಲಿ ಉಳಿಲಿ. ಕೋಟ್ಯಾಂತರ ರೂಪಾಯಿ ಇವತ್ತು ಹೊರಗೆ ಹೋಗ್ತಾ ಇದೆ ದುಡ್ಡು, ನಮ್ಮದೇ ಹತ್ತಿನ ಹೊರಗೆ ಕಳಿಸಿ ನಾವು ಬಟ್ಟೆ ತರಿಸ್ಕೊಂತ ಇದ್ವಿ. ಇಂಥ ಮೂರ್ಖತನದ ಕೆಲಸ ನಾವು ಮಾಡಬಾರ್ದಾಗಿತ್ತು. ನಮ್ಮ ಹೊತ್ತಿನಲ್ಲಿ ನಾವೇ ಬಟ್ಟೆ ಮಾಡ್ಕೋಬೇಕು. ನಾವು ನಮ್ಮ ರಾಗಿ ಕೊಟ್ಟು ನಾವು ಮುದ್ದೆ ತರಿಸ್ಕೊಂಡಂಗೆ ಆಗುತ್ತೆ. ನಮ್ಮ ರಾಗಿ ಇಟ್ಟಲ್ಲಿ ನಾವು ಮುದ್ದೆ ಮಾಡ್ಕೋಬೇಕು. ಇವೆಲ್ಲವೂ ಬಹಳ ಸುಲಭವಂತ ವಿಚಾರಗಳು, ಮಕ್ಕಳಿಗೂ ಸಹ ಅರ್ಥ ಮಾಡಿಸ್ಬೋದು. ಇದನ್ನು ಅವಿರತವಾಗಿ ಬಿಸಿ ಸುದ್ದಿನಲ್ಲಿ ಕಾರ್ಯಕ್ರಮ ರೂಪದಲ್ಲಿ ಕೊಡ್ತಾ ಹೋಗ್ತೀವಿ. ದಯವಿಟ್ಟು ವೀಕ್ಷಕರು ಇದನ್ನು ಪರಿಶೀಲನೆ ಮಾಡಿಕೊಂಡು ಸತ್ಯವಾಗಿದ್ದರೆ ಇದನ್ನು ಅಳವಡಿಸ್ಕೋಬೇಕು. ಸತ್ಯ ಮತ್ತು ಪ್ರೇಮ ತುಂಬಿಕೊಂಡಿದೆ ಇದರಲ್ಲಿ. ಪ್ರೇಮ, ಬಡವರ ಬಗ್ಗೆ ಪ್ರೇಮ, ರೈತರ ಬಗ್ಗೆ ಪ್ರೇಮ ಇರಲಿ. ರೈತ ದೇಶದ ಬೆನ್ನೆಲುಬು, ಅವನ ಬೆನ್ನೆಲುಬೆ ಮುರ್ಕಂತ ಇದ್ದಾನೆ ರೈತ. ರೈತನಿಗೆ ಬೇರೆ ಏನಾದ್ರು ಸಹಾಯ ಮಾಡಬೇಕು. ಚಿತ್ರದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ರೈತನ ಕಷ್ಟ ಇದೆ, ಮಳೆ ಜಾಸ್ತಿ ಬಂದರೂ ರೈತನ ಕಷ್ಟ ಇದೆ. ಇದೊಂದು ಆಲ್ಟರ್ನೇಟಿವ್ ಉದ್ಯೋಗ ಕೊಡಬೇಕು ಅನ್ನೋದೇ ಗಾಂಧೀಜಿಯವರ ಒಂದು ಚಿಂತನೆ ಆಗಿತ್ತು. ನಾವು ಈ ವಿಜ್ಞಾನದಲ್ಲಿ PhD ಮಾಡಿದ್ರು ಸಹ ನಮಗೆ ಇವೆಲ್ಲವೂ ಇಷ್ಟ ಆಯ್ತು. ಯಾಕಂದ್ರೆ ಇವತ್ತು ಕಸ ಹೊಡಿಯೋ ಕೆಲಸಕ್ಕೆ ಸೇರ್ತಾ ಇದ್ದಾರೆ, BE ಮಾಡಿದ್ರು ಕಸ ಹೊಡಿಯೋ ಕೆಲಸಕ್ಕೆ ಸೇರ್ತಾ ಇದ್ದಾರಂತೆ. ಬಹಳ ಶೋಚನೀಯವಾದಂಥ ದೇಶ ಆಗ್ತಾ ಇದೆ. ಹಂಗಾಗಬಾರ್ದು, ಎಲ್ಲರಿಗೂ ಕೆಲಸ ಸಿಗಲಿ ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡಿದ್ದೀವಿ. ಇದನ್ನು ದಯವಿಟ್ಟು ಎಲ್ಲರೂ ಸಹಕರಿಸಿ ಇದನ್ನು ವಿಚಾರ ಮಾಡಬೇಕು ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳು, ನಮಸ್ಕಾರಗಳು.